ಇವನೇ ಡೇವಿಡ್ ಹೇಳೋ ಇದು ನನ್ನ ಪಾರ್ಟಿ ಮಾಡೋದ್ಲಾ ಲೋ ಇವನು ಪ್ರದೀಪ್ ಕರಿಬೇಕಾಯ್ತಲ್ಲ. ಪ್ರದೀಪಾ ಹೇಳ ಲೋ ನಾನು ಎಣ್ಣೆ ಹೊಡಿಬೇಕಾ ಶಿಷ್ಯ. ಆ ಹುಡುಗಿ ಬಂದಿದ್ಲು ಲೋ ಮಗ ಪ್ರದೀಪ್ ಅಲ್ಲ ಕಣ, ಗುರು. ಅವಳು ಸುಸ್ಮಿತಾ ಬಂದ್ಬಿಟ್ಟು ಏನು ಲೆಟರ್ ಬರೋ ನಿಂಗೆ ಬಡ್ಡಿದೆ. ನನಗೆ ಇವಳು ರಂಜಿತಾ ಕಣ್ಣ ಗುರೇಸ್ತಾ ಲೋ ರೋಹಿತ್ ಇನ್ನ ಬೈಕಲ್ಲಿ ಹೋಗ್ಬಿಟ್ಟು ಎಲ್ಲ ಬಿದ್ದಿದೆ ನೀನು. ನನಗೆ ಎಲ್ಲಿ ಬಿದ್ದು ನನಗೆ ಬಿದ್ಕೊಂಡು ನಮ್ನೇ ಗೊತ್ತಾ ಕೇಳಿಸ್ಕೊ ಇಲ್ಲಿ. ನಾನು ಅಪ್ಪನ ಕಾರ್ ತಾನು ಹೋಗ್ಬಿಟ್ಟಿದ್ದೀನಿ. ಏನು ಫುಲ್ ಗುರು ಅವಳು ರಂಜನಾ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ನಮಸ್ತೆ. ಕೂತ್ಕೊಳ್ರಪ್ಪ, ಕೂತ್ಕೊಳ್ಳಿ. ಈಗ ಎರಡು ತಿಂಡಿ ಆಯ್ತೇನ್ರಪ್ಪ? ಆಯ್ತು ಸರ್. ನಂದಾಗಿಲ್ಲ ಸರ್. ಯಾವನು ಯಾಕೆ ಮಾಡಲ್ಲ ತಿಂಡಿ? ಮಾಡಕ್ಕೆ ಏಯ್ ಯಾರದು? ಯಾರೋ? ಏಯ್ ಯಾರೋ? ಸರ್ ನಾನೇ ಸರ್, ಹಿಂದ್ಗಡೆ ಬೆಂಚ್ ಅವ್ರೇನೋ. ಏಯ್ ಯಾರೋ? ನೀವೇನ್ರೋ? ಸರ್ ನಾನಲ್ಲ ಸರ್ ಲಾಸ್ಟ್ ಬೆಂಚರ್ ಇರ್ಬೇಕು ಸರ್. ಲಾಸ್ಟ್ ನೀನೇನೋ? ಸರ್ ನಾನು ಲಾಸ್ಟ್ ಬೆಂಚರ್ ಇರ್ಬೇಕು. ಲಾಸ್ಟ್ ಬೆಂಚ್ ಯಾರೋ? ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಏಯ್ ಇದು ನಿಂತ್ಕೊಡ್ರ, ಇದು ನಿಂತ್ಕೊಡ್ರ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಗೆಟ್ ಅಪ್. ಏಯ್ ಯಾರು ಹಂಗೆ ಹೇಳಿದ್ದು? ಸರ್ ಡೇವಿಡ್ ಸರ್. ಸರ್ ಪ್ರದೀಪ ಸರ್. ಸರಿ ಬುಕ್ ತೆಗೀರಿ. ನಿನ್ನೆ ಪಾಠ ಎಲ್ಲಿ ಸ್ಟಾಪ್ ಮಾಡಿದ್ದೆ? ಯಾರೋ ಪೇಜ್ ನಂಬರ್ ಹೇಳಿ. ಸರ್ 47 ಸರ್. ಏಯ್ ಯಾರೋ ಅವನು? ಯಾರೋ? ನಿನ್ನೆ ಪಾಠ ಕೇಳಿದ್ದೋ ಇಲ್ವೋ? ನಿನ್ನೆ ಕ್ಲಾಸ್ ಬಂದೇ ಇರೋರೆಲ್ಲ ಮಾತಾಡ್ತಾರೆ ಇವತ್ತು. ಕರೆಕ್ಟಾಗಿ ಹೇಳ್ಬೇಕು ಪೇಜ್ ನಂಬರ್ ಯಾರು ಅಂತ, ಯಾವುದು ಅಂತ. ಯಾರೋ ಅವನು ತಪ್ಪೇಜ್ ನಂಬರ್ ಹೇಳಿದ್ದು? ಯಾಕೋ ಯಾರದು? ಲಾಸ್ಟ್ ಬೆಂಚ್ ಹುಡುಗರು ಹೇಳ್ತೀರಾ? ನಿಮಗೆ ದಿನ ಸಿನಿಮಾ ಪಾರ್ಕು ಅಂತ ಸುತ್ತಾಡಿ ಅಭ್ಯಾಸ. ಕ್ಲಾಸ್ಗೆ ಯಾವ ಬರೋ ಅಪರೂಪ, ಕೇಳಿದ್ರೆ ತಪ್ಪು ಹೇಳೋದು. ಪೇಜ್ ನಂಬರ್ ಬಂದು 41. ನೆನ್ನೆ ಈ ಒಂದು ಪೇಜಲ್ಲಿ ಯಾವ ಪ್ಯಾರಕ್ ನಿಲ್ಲಿಸಿದ್ದೆ? ಸರ್ 3. ಯಾರದು? ತಿರ್ಗಾ ಲಾಸ್ಟ್ ಹುಡುಗರ ನಿಮ್ಗೆ ಯಾಕೋ ಜಾಸ್ತಿ ಆಯಿತು. ನಿಮ್ಮನ್ನ ಕ್ಲಾಸ್ನ ಆಚೆ ಓಡಿಸ್ಬಿಡ್ತೀನಿ. ತಪ್ಪು ಗೊತ್ತಿಲ್ಲದೆ ಹೇಳ್ಬಿಡಿ. ಏಯ್ ಯಾರದು? ಫಸ್ಟ್ ಪಾಯಿಂಟ್ ಹುಡುಗರು ಯಾರ್ಯಾರು ಒಬ್ರು ಹೇಳ್ರ? ಸರ್ ನಾವಲ್ಲ ಸರ್. ಫಸ್ಟ್ ಪಾಯಿಂಟ್ ಯಾರೋ ಒಬ್ರು ಹೇಳ್ರ? ಫಸ್ಟ್ ಪಾಯಿಂಟ್ ಯಾರೋ ಒಬ್ರು ಹೇಳ್ರ? ಕಮಾನ್ ಗೆಟ್ ಅಪ್. ಸರ್ 4. ಗುಡ್, ವೆರಿ ಗುಡ್, ಸೂಪರ್. ಆದರೂ ನಾನೇ ಸರ್. ಯಾಕೋ ಹಂಗಂದೆ? ಮತ್ತಿನ್ನೇನು ಸರ್ ನೀವು? ಇನ್ನೇನು ಸರ್ ನೀವು? ಇಲ್ಲಾಗೋತಂದ್ರೆ 1 2 ನಮಗೆ 106. 106 ತೊಂದರೆ ಏನೇನಪ್ಪ? ಒಂದೊಂದಾಗಿ ಹೇಳು. ಬಸವಲಿಂಗನು 2 ಎತ್ತುಗಳನ್ನು ತೆಗೆದುಕೊಂಡು ಹೊಲವನ್ನು ಉಳುತ್ತಿದ್ದನು. ಅವನಿಗೆ ಎದುರಾದ ಸಂಕಷ್ಟಗಳಲ್ಲಿ ಯಾವುವು ಎಂದರೆ, ಮೊದಲನೇ ಸಂಕಷ್ಟವು ಅವನಿಗೆ ಕಣ್ಣಿನ ದೃಷ್ಟಿಯು ಕ್ಷೀಣಿಸಲು ಆರಂಭವಾಗಿತ್ತು. ಎರಡನೆಯದು ಯಾವುದು ಎಂದರೆ, ನೀವು ಮಾಡೋ ಪಾಡ್ರೆ ದೊಡ್ಡ ತೊಂದರೆ. ಏಯ್ ಯಾರೋನು? ಯಾರೋ? ಏಯ್ ಡೇವಿಡ್ ಶಣಪ್, ನಿಂತ್ಕೋ. ಸರ್ ಯಾಕೋ ಹಂಗಂದೆ? ಸರ್ ನಾನಲ್ಲ. ನೀನೇ, ನನಗೆ ಕೇಳಿಸು, ಹೇಳೋ. ಏನೋ ಸರ್ ನಾನಲ್ಲ. ಸರ್ ಗೊತ್ತಿದ್ದು ನಾವು ಬಂದ ದಿನನೇ ಪಾಠ ಮಾಡ್ತಿರಲ್ಲ ಸರ್. ನಾವೇನೋ ಕಾಲೇಜಿಗೆ ಒಳ್ಳೊಳ್ಳೆ ಹೊಸ ಹುಡುಗಿರು ಬಂದಿರ್ತಾರೆ, ಲೈನ್ ಹಾಕೋಣ ಅಂತ ಬರ್ತೀವಿ. ಅವತ್ತಿನ ದಿನನೇ ಪಾಠ ಮಾಡ್ತಿರಲ್ಲ ಸರ್. ನೀವು ಒಂದು ಸ್ವಲ್ಪ ನಮಗೆ ಫ್ರೀನೇ ಕೊಡಲ್ಲ ಸರ್ ನೀವು. ಓ ನೀನೇನು ಕಾಲೇಜಿಗೆ ಬರೋದು ಓದಾಕ ಇಲ್ಲ ಹುಡುಗಿರು ನೋಡಾಕ? ಹಾಂ, ನಿಂದು ಯಾಕೋ ಜಾಸ್ತಿ ಆಯಿತು. ನಡಿ ಬಾ, ಆಫೀಸ್ ರೂಮ್ ಬಾ, ಪ್ರಿನ್ಸಿಪಲ್ ರೂಮ್ ಬಾ. ಬೇಡ ಸರ್. ಏಯ್ ಬಾರ. ಬರಲೇಬೇಕಾ ಸರ್? ಬಾರೋ. ಏನು ಸರ್? ಆಯ್ತು ಬರ್ತೀನಿ ಬನ್ನಿ ಸರ್. ನೀವೇನು ಪೊಲೀಸ್ ಸ್ಟೇಷನ್ಗೆ ಕರಿತೇವಲ್ಲ, ಪ್ರಿನ್ಸಿಪಲ್ ಚೇಂಬರ್ ತಾನೆ, ಬರ್ತೀನಿ ನಡೀರಿ ಸರ್. ಬಾ ಚೆನ್ನಾಗಿದೆ. ಮೇ ಕಮಿನ್ ಸರ್? ಬನ್ನಿ. ಸರ್ ಎಸ್ ಕಮಿನ್. ಏನ್ರ ನಿಮ್ದಿಲ್ಲಿ? ನಮ್ಮ ಹುಡುಗನ ಕರ್ಕೊಂಡ್ಬಿಡ್ರಲ್ಲ ಸರ್ ಇವರು.
ಯಾಕೋ ನೀವಪ್ಪ ಬಿಸ್ನೆಸ್ ಮ್ಯಾನ್ ಅಂತ ಏನು ಪೊಗ್ರಾ ಕುಬ್ ಜಾಸ್ತಿನಾ ನಿಮ್ಗಾಗ್ಬಿಟ್ರೆ ಕ್ಲಾಸಾಗ ಮಾತಾಡ್ಬೋದ ಅವನು ಟೀಚರ್ಸ್ಗೆ ಹಾಂ ಯಾಕಪ್ಪ ಪ್ರಿನ್ಸಿಪಲ್ ಚೇಂಬರ್ ಇದು ಸರ್ ಪ್ರಿನ್ಸಿಪಲ್ ಚೇಂಬರ್ ನಮಗೆ ಗೊತ್ತು ಸರ್. ಏನು ಸರ್ ಕೊಬ್ಬ ಅಂತ ಹೇಳ್ತಿರೋದು ನೀವು? ಐ ಬರ ಇದ್ಯಾಕೋ ಹಿಂಗೆ ಮಾತಾಡ್ತಿದ್ಯಾ? ಸರ್ಗೆ ಯಾರು ಎಕ್ಸ್ಪೆಕ್ಟ್ ಕೊಡ ಸರ್ ನಾನು ನಿಮ್ಮ ಜೊತೆ ಮಾತಾಡಕ್ಕೆ ಬಂದು ಇವ್ರೇನು ಸರ್ ಮಾತಾಡ್ತಿರೋದು? ಬಾರ ಆಯ್ತು ಬಾರ. ನಮ್ಮ ಹತ್ರ ಮಾತಾಡೋದು ಬಂದೆ, ಅವ್ರ ಹತ್ರ ಮಾತಾಡೋದು ಬಂದೆ. ಬರ ಯಾವ ನೀವು ಅವ್ರ ಪ್ರಿನ್ಸಿಪಲ್ ಆಯ್ತು ನೀವೇ ಕೂತಿದ್ದೀರ, ಬನ್ನಿ. ಬರ ಇರ್ಲಿ ಬರ, ಸುಮ್ಮನೆ ಮಾತಾಡ್ಬಾರ್ದು ಹಂಗೆಲ್ಲ. ಬರ ದೊಡ್ಡವ್ರ ಕೊಬ್ಬ ಏನು ಸರ್? ಸರ್ ನಾವು ಏನು ಹುಡುಗ ಕರ್ಕೊಂಡ್ಬಂದ್ರೆ ಬಂದ್ರೆ ನಮಗೆ ಆಯ್ತು. ಅವ್ರ ಟೀಚರ್ ಅವರು ಟೀಚರ್ ಕ್ಲಾಸ್ ಅಲ್ಲಪ್ಪ ನಿಮ್ಮ ಮಕ್ಳಿಗೆ ಏನ್ ಬರ ಸರ್ ಇವರು? ನೀವು ತಪ್ಪು ಮಾಡ್ತೀರಾ ಕಂಡ್ರೆ ಬೈತಾರೆ ಅವರು. ತಪ್ಪು ಮಾಡಿದ್ರೆ ಬೈಲಿ ಕೊಬ್ಬನಕ್ಕೆ ಅವ್ರು ಯಾರು ಸರ್? ಇರ್ಲಿ ಬಿಡ. ಸೆಂಟಿಗೆ ಆಯ್ತು. ಈಗ ಸರ್ ನೀವು ಪರ್ಮಿಷನ್ ಕೊಟ್ರೆ ನಾವು ಫ್ರೆಂಡ್ ಕರ್ಕೊಂಡು ಮನೆಗೆ ಹೋಗ್ತೀವಿ ಸರ್. ಯಾಕಪ್ಪ ಏನಾಯ್ತು? ನಿನಗೂ ಏನಾರು ಸಮಸ್ಯೆ ಆಗಿದ್ದದೆ ಹೆಂಗೆ? ಏನು ಹೇಳೋ ಬಗೆಹರ್ಸೋದು ಅದನ್ನವೇ? ಏನಾರು ಇದ್ರಿ ಹೇಳು, ನಿಸ್ಸಂಕೋಚವಾಗಿ ಹೇಳು, ನಾನು ಬಗೆಹರಿಸ್ಕೊಡ್ತೀನಿ. ಸರ್ ಏನೂ ಇಲ್ಲ ಸರ್. ಮೇ ಕಮಿಂಗ್ ಸರ್. ಕಮಿಂಗ್ ಸರ್. ಎಸ್ ಕಮೇನ್. ಸರ್ ಸಮಸ್ಯೆ ಏನಿಲ್ಲ, ನಾವು ಮುಡುವಂಗೆ ಕಳ್ಸಿದ್ರೆ ಮನೆ ಕರ್ಕೊಂಡು ಹೋಗ್ತೀನಿ. ಬನ್ರ ಬರೋ ಮಗ. ಏನು ಹುಡುಗರು ಸರ್ ಇವರು? ಒಬ್ಬನ ಕರ್ಕೊಂಬಂದಿದ್ದಕ್ಕೆ ಇನ್ನಿಬ್ರು ಬಂದು ಅವ್ನು ನನಗೆ ಕರ್ಕೊಂಡೋಗ್ಬಿಟ್ರು. ಇವ್ರು ನಿಂಗೆ ಬಿಟ್ಟರೆ ಆಗಲ್ಲ ಸರ್. ಇವ್ರ ಮನೆಯವ್ರಿಗೆ ಫಸ್ಟ್ ಕಂಪ್ಲೇಂಟ್ ಮಾಡಿ. ಸರಿ ಬಿಡ್ರಿ ಆಯಿತು. ಅವ್ರು ಇನ್ನೊಂದ್ಸಲ ಗಲಾಟೆ ಮಾಡಿದ್ರೆ ಕರೀರಿ, ನಾನು ಅಲ್ಲಿಗೆ ಬರ್ತೀನಿ ಕ್ಲಾಸ್ಗೆ. ಇದೊಂದು ಸಲ ಎಕ್ಸೈಸ್ ಕೊಡೋಣ ಬಿಡಿ. ಸರ್ ಮೇ ಕಮೇನ್. ಎಸ್ ಕಮಿನ್. ಏನು ಅಜಯ್ ಇಲ್ಲಿ ಬಂದಿದ್ದೀರಾ? ಸೆಕೆಂಡ್ ಪಿ ಸಿ ಕ್ಲಾಸ್ ಇರಬೇಕಾಯ್ತಲ್ವ ನಿಮಗೆ? ಇತ್ತು ಸರ್, ಆದರೆ ಇಲ್ಲೊಬ್ಬ ಹುಡುಗ ನನ್ನ ಕ್ಲಾಸಲ್ಲಿ ಅಪ್ರೂವ್ ಬರ್ತಾನೆ, ಆದರೆ ತುಂಬ ಚೇಷ್ಟೆ ಸರ್. ಯಾರವನು? ಕರೀರಿ ಇಲ್ಲಿ. ರೋಹಿತ್ ಕಮೇನ್. ಸರ್ ಇವನೇ ನನ್ನ ಕ್ಲಾಸಲ್ಲಿ ಬಂದು ಅಪರೂಪಕ್ಕೆ ಗಲಾಟೆ ಜಾಸ್ತಿ ಮಾಡ್ತಾನೆ. ಆಮೇಲೆ ಅಸೈನ್ಮೆಂಟು ಟೆಸ್ಟ್ ಬರೆಯೋ ಸಮಯ ಮಾತ್ರ ಬರ್ತಾನೆ. ಅಪರೂಪಕ್ಕೆ ಕ್ಲಾಸಿಗೆ ಬಂದು ಒಂದೆರಡು ಕ್ಲಾಸ್ ಕೇಳ್ಕೊಂಡು ಮಿಕ್ಕಿದ್ದೀನಲ್ಲ ಬರೋದೇ ಇಲ್ಲ ಸರ್. ಅಟೆಂಡೆನ್ಸ್ ಬರೀ ಶಾರ್ಟೇಜು. ನಾವು ಹೆಂಗೆ ಇವ್ರಿಗೆ ಅಟೆಂಡೆನ್ಸ್ ಕೊಡೋದು? ಯಾಕಪ್ಪ ರೋಹಿತ್ ಆ ಥರ ಮಾಡ್ತೀಯಾ? ಕರೆಕ್ಟಾಗಿ ಕ್ಲಾಸಿಗೆ ಬರೋಕ್ಕಲ್ವಾ? ಏನಾದ್ರು ಸಮಸ್ಯೆ ಇದೆಯಾ ನನಗೆ? ಅಲ್ಲೇ ಮುಂದೆ ಬರೀ. ಹಾಗೇನಿಲ್ಲ ಸರ್. ಮತ್ತು ಇನ್ನೇನಿದೆ ನಿನಗೆ? ಕ್ಲಾಸಿಗೆ ಬರೋಕ್ಕಲ್ವಾ ನಾನೇನು? ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನನ್ನ ಕರ್ನಾಟಕದ ಜನತೆ ಹಾಗೂ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಈ ಕಾಲೇಜ್ ಹುಡುಗರ ಕಾಮಿಡಿ ಕತೆ ನೀವೆಲ್ಲ ಕೇಳಿದ್ದೀರಾ, ಹಾಗೂ ಯಾರ್ಯಾರು ಕೇಳಿಲ್ಲ ಅವರೆಲ್ಲ ಕೇಳಿ ಎಂಜಾಯ್ ಮಾಡಿ. ಸೊ ಕೇಳೋಕ್ಕಿಂತ ಮುಂಚೆ ಅಥವಾ ಕೇಳಾದಮೇಲೆ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸೊ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ನಮಗೆ ಒಂದು ಹುಮ್ಮಸ್ಸು ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದು ಎನರ್ಜಿ ಬರುತ್ತೆ. ಸೊ ಹಂಗಾಗಿ ಯಾರ್ಯಾರು ಈ ಕಥೆನ ಕೇಳಿದರೆ ಹಾಗೂ ಇನ್ನೂ ಯಾರ್ಯಾರು ಕೇಳಿಲ್ಲ ಅವರೆಲ್ಲ ಕೇಳಿ. ಸೊ ಸಪೋರ್ಟ್ ದಿಸ್ ಮೈ ಚಾನಲ್ ಅಂತ ಹೇಳ್ತೀಯ. ಸೊ ಈ ಕತೆ ತುಂಬ ಕಾಮಿಡಿಯಾಗಿದೆ. ಸೊ ಹಂಗಾಗಿ ಯಾರ್ಯಾರಿಗೆಲ್ಲ ಈ ಕತೆ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಸಪೋರ್ಟ್ ದಿಸ್ ಮೈ ಚಾನಲ್. ಸೊ ಇನ್ನು ಮುಂದೆ ಎಂಟರ್ಟೈನ್ಮೆಂಟ್ ನಿಮಗೆ ತಪ್ಪಿದ್ದಲ್ಲ. ಇನ್ನಾಗೇನ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಗೆ ಏನೇನು ಬೇಕು ಆ ಎಂಟರ್ಟೈನ್ಮೆಂಟ್ ನಾನು ಹಾಗೂ ನನ್ನ ಸ್ನೇಹಿತರು ಕೊಡೋಕ್ಕೆ ನಿಮಗೆ ಪ್ರಯತ್ನ ಪಡ್ತಾ ಇರ್ತೀವಿ. ಸೊ ಇಲ್ಲಿ ಆ್ಯಕ್ಟ್ ಮಾಡಿರೋ ಅಂಥ ಎಲ್ಲ ನನ್ನ ಸ್ನೇಹಿತರು ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಕರ್ನಾಟಕದ ಜನತೆ ಹಾಗೂ ನನ್ನ ಸಬ್ಸ್ಕ್ರೈಬರ್ಸ್ ಆಶೀರ್ವಾದ ಇರಲಿ ಎಂದು ಕೇಳ್ಕೊತಾ ಸೊ ಈ ಕಥೆನ ಎಲ್ಲ ಕೇಳಿ ಫ್ರೆಂಡ್ಸ್, ಎಂಜಾಯ್ ಮಾಡಿ ಅಂತ ಹೇಳ್ತಾ ಸೊ ಓಕೆ ಫ್ರೆಂಡ್ಸ್, ಬೈ ಬೈ, ಟಾಟಾ, ಲವ್ ಯು, ಟೇಕ್ ಕೇರ್. Device locked. The N1 set pause. Button stop.